ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪುಸ್ತಕದಿಂದ ಒಂದು ಕಥೆಯನ್ನು ಓದಲಿದ್ದೇನೆ. ಒಂದೂರಲ್ಲಿ ಓರ್ವ ತರುಣನಿರ್ತಾನೆ. ಅವನು ಸುಂದರ ತರುಣಿಯೋರ್ವಳ ಪ್ರೇಮ ಪಾಶಕ್ಕೆ ಸಿಲುಕಿ ನಂತರ ಅವರಿಬ್ರು ಮದುವೆ ಆಗ್ತಾರೆ. 10 ವರ್ಷಗಳ ನಂತರ ಅವರಿಗೆ 4 ಮಕ್ಕಳಾಗ್ತಾರೆ. ಇದೆಲ್ಲ ಆದ್ಮೇಲೆ ಆ ಮನುಷ್ಯನಿಗೆ ತನ್ನ ಹೆಂಡತಿಯ ಮೈಬಣ್ಣನೇ ಚೆನ್ನಾಗಿಲ್ವಲ್ಲ ಅಂತ ಅನ್ಸೋಕ್ ಶುರುವಾಗತ್ತೆ. ಆಗ ಆ ತರುಣ ಏನ್ ಮಾಡ್ತಾನೆ ಅಂದ್ರೆ ಸಾಕ್ರಟಿಸ್ ಬಳಿಗೆ ಹೋಗಿ ಅವರಿಗೆ ನಮಸ್ಕಾರ ಮಾಡುತ್ತಾ, ಈ ಜಗತ್ತಿನಲ್ಲೇ ನೀವು ಅತ್ಯಂತ ಜಾಣ ಮನುಷ್ಯ ಅಂತ ಜನರು ಹೇಳ್ತಾರೆ, ಹಾಗಾಗಿ ನಾನೊಂದು ಸಮಸ್ಯೆಯನ್ನು ತಗೊಂಡು ನಿಮ್ ಬಳಿಗೆ ಬಂದಿದ್ದೇನೆ ಅಂತ ಹೇಳ್ತಾರೆ. ಆಗ ಸಾಕ್ರಟಿಸ್ ಅವರು ಮುಗುಳ್ದಕ್ಕೂ ಹೇಳ್ತಾರೆ, ಹೌದು, ಜನರು ಇಲ್ಲಿಗೆ ಬರೋದೇ ಅದಕ್ಕಾಗಿ ಅಂತ. ಆಗ ಈ ಮನುಷ್ಯ ಹೇಳ್ತಾನೆ, ಗುರುಗಳೇ, ನನ್ನ ಸಮಸ್ಯೆ ಪರಿಹಾರವಾಗದಿದ್ರೆ ನನ್ನ ಬದುಕು ನರಕವಾಗುತ್ತೆ ಅಂತ. ಆಗ ಸಾಕ್ರಟಿಸ್ ಅವರು ಆತನಿಗೆ ಹೇಳ್ತಾರೆ, ತರುಣನೇ, ನೀನೊಬ್ಬನೇ ಏಕೆ, ಪ್ರತಿಯೊಬ್ಬ ಮನುಷ್ಯನು ನಿನ್ನ ಹಾಗೆ ಯೋಚನೆ ಮಾಡ್ತಾನೆ. ಏಕೆಂದ್ರೆ ಸಮಸ್ಯೆಗಳೊಂದಿಗೆ ಬದುಕುವುದೇ ನಮ್ಮ ಹಣೆ ಬರಹವಾಗಿದೆ. ಆದ್ದರಿಂದ ನಿನಗೆ ಸಾಮರ್ಥ್ಯವಿದ್ರೆ ಸಮಸ್ಯೆಗಳನ್ನು ಎದುರಿಸಬೇಕು, ಇಲ್ಲವೇ ಮತ್ತೊಂದು ದಾರಿ ಕಂಡ್ಕೊಳ್ಬೇಕು ಅಂತ ಆ ತರುಣನಿಗೆ ಹೇಳ್ತಾರೆ. ಆ ತರುಣ ವಿನಂತಿಸಿಕೊಂಡು ಮತ್ತೆ ಹೇಳ್ತಾರೆ, ಗುರುಗಳೇ, ನನ್ನ ಸಮಸ್ಯೆ ಸಾಮಾನ್ಯದ್ದಲ್ಲ, ತುಂಬಾ ಗಂಭೀರವಾಗಿದೆ. ತಾವು ನನ್ನ ಸಮಸ್ಯೆಯನ್ನು ಕೇಳಲೇಬೇಕು ಅಂತ ಹೇಳ್ತಾರೆ. ಆಗ ಸಾಕ್ರಟಿಸ್ ಅವರು, ಅಂತಹ ಸಮಸ್ಯೆ ಏನಪ್ಪಾ ನಿಂದು ಅಂತ ಕೇಳ್ತಾರೆ. ಆ ತರುಣ ಆಗ ಹೇಳ್ತಾರೆ, ಸಾಕ್ರಟಿಸ್ ಅವರೇ, ನನ್ನ ಹೆಂಡತಿಯ ಮೈಬಣ್ಣನೇ ಚೆನ್ನಾಗಿಲ್ಲ ಅಂತ. ಆಗ ಸಾಕ್ರಟಿಸ್ ಅವರು ಕೇಳ್ತಾರೆ, ನೀನ್ ಅವರನ್ನ ಯಾವಾಗ ಮದ್ವೆ ಆದೆ ಅಂತ. ಆಗ ಆ ತರುಣ 10 ವರ್ಷಗಳ ಹಿಂದೆ ಅಂತ ಉತ್ತರ ನೀಡ್ತಾನೆ. ಅಂದಿನಿಂದ ಅವಳ ಮೈಬಣ್ಣವನ್ನು ಕೂಡ ನೀನು ಆರಾಧಿಸಿದೆ ತಾನೆ ಅಂತ ಸಾಕ್ರಟಿಸ್ ಅವರು ಪ್ರಶ್ನೆ ಕೇಳ್ತಾರೆ. ಆಗ ಪ್ರೇಮ ಭಾವದಿಂದ ಅವಳನ್ನು ನೋಡ್ತಿದ್ದೆ ಗುರುಗಳೇ, ಆದ್ದರಿಂದ ಅವಳ ಮೈಬಣ್ಣ ಚಂದ ಅನಿಸ್ತಿತ್ತು ಅಂತ ಹೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ಹಾಗಂದ್ಮೇಲೆ ಅದೇ ಪ್ರೇಮ ಭಾವವನ್ನು ಮತ್ತೆ ಕುದುರಿಸಿ ಬಿಡು, ಆಗ ನಿನ್ನ ಸಮಸ್ಯೆ ಬಗೆಹರಿದಂತೆಯೇ ಅಂತ ಹೇಳ್ತಾರೆ. ಈ ಕಥೆಯ ಪಾಠವೇನೆಂದ್ರೆ, ಇಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುವವನು ಸೃಷ್ಟಿಕರ್ತನಲ್ಲ, ಅದಕ್ಕೆಲ್ಲ ಕಾರಣ ವಿಚಲಿತ ಮನಸ್ಸು. ಉದಾಹರಣೆಗೆ, ಒಂದು ವೇಳೆ ಓರ್ವಾಗ್ಮಿಗೆ ತನ್ನೆದುರು ಮೇಜು ಇಲ್ಲದೆ ಆತ ಮಾತನಾಡಲು ಸಾಧ್ಯವಾಗಲಾರದು ಅಂತ ಅನ್ಸಿದ್ರೆ ಅದೇ ಒಂದು ಸಮಸ್ಯೆ. ಇದಕ್ಕೆ ವ್ಯತಿರಿಕ್ತವಾಗಿ ಮೇಜು ಇಲ್ಲದೆ ಆತ ಮಾತನಾಡಲು ಕಲಿತ್ಕೊಂಡ್ಬಿಟ್ರೆ ಸಮಸ್ಯೆನೇ ಇರೋದಿಲ್ಲ. ಭಕ್ತನೋರ್ವನ ಜೀವನ ಅಂಥದ್ದಾಗಿದೆ. ಎಲ್ಲಾ ಕಾಲಕ್ಕೂ ಆತ ದಿವ್ಯತೆ ಹಾಗೂ ಪರಿಪೂರ್ಣತೆಯ ಕಡೆಗೆ ಗಮನ ನೀಯುತ್ತಾನೆ. ಆದ್ದರಿಂದ ದೇವರ ವೈವಿಧ್ಯಮಯ ವಿರಾಟ ರೂಪಗಳಿಗೆ ಭಕ್ತನು ದೇವರಿಗೆ ಋಣಿಯಾಗುತ್ತಾನೆ. ಪ್ರಕೃತಿ ಮಾತೆಯ ತೊಟ್ಟಿಲಲ್ಲಿ ಆತ ಸಂತೃಪ್ತಿಯಿಂದ ಜೀವಿಸುತ್ತಾನೆ. ಪ್ರಕೃತಿಯು ಭಾರೀ ಸಂಖ್ಯೆಯಲ್ಲಿ ಮನುಷ್ಯನ ಸಂಕುಲವನ್ನು ಸೃಷ್ಟಿಸಿದೆ. ಈ ವಿಶ್ವ ತನ್ನ ಪ್ರತಿಯೊಂದು ಆಸೆಯನ್ನು ಈಡೇರಿಸಬೇಕು ಅಂತ ಮನುಷ್ಯ ಬಯಸ್ತಾನೆ. ತಾರ್ಕಿಕವಾಗಿ ಆಲೋಚಿಸುವ ಬುದ್ಧಿಜೀವಿಯ ಅತಾರ್ಕಿಕ ಬಯಕೆ ಇದು. ಇಡೀ ವಿಶ್ವದ ಅಧ್ಯಯನಗೆಯುವಷ್ಟು ನಮ್ಮ ಮೆದುಳು ಪ್ರಬಲವಾಗಿದೆ. ಆದ್ದರಿಂದ ಮನುಷ್ಯನಿಗೆ ನಿಲುಕಲಾರದ್ದೇನೂ ಇಲ್ಲವೇ ಇಲ್ಲ. ಅದೇ ಕಾಲಕ್ಕೆ ನಾವೇನು ಮಾಡಲಾರೆವೆಂಬ ಅರಿವು ಕೂಡ ನಮಗಿರಬೇಕು. ಪರಸ್ಪರ ವಿರುದ್ಧವಾಗಿರುವ ಅಂದ್ರೆ ಇಬ್ಬಗೆಯ ಸತ್ಯಗಳನ್ನು ಸರಿದೂಗಿಸಿಕೊಂಡು ಪರಮಾನಂದದಿಂದ ಜೀವಿಸಲು ನಾವು ಈ ಜಗತ್ತಿನೊಂದಿಗೆ ಒಂದಾಗಿ ಬಿಡಬೇಕು ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿರುವಂಥದ್ದು. ಧನ್ಯವಾದಗಳು.